ಹೆಲೋ ನಮಸ್ಕಾರ ಎಲ್ರಿಗೂ. ಮದ್ವೆ ಸೀಸನ್ ಹತ್ರ ಬಂದಿದೆ ಅಂಡ್ ಮದ್ವೆ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಮದ್ಮಕ್ಳಿಗೆ ಅಥವಾ ಮದ್ಮಕ್ಳು ಮನೇಲಿರೋರಿಗೆ ಪ್ರತಿಯೊಬ್ಬರಿಗೂ ಡಿಸೈನರ್ ವಿಯರ್ ಸ್ಯಾರಿಗಳಾಗಿರ್ಲಿ ಅಥವಾ ಲೆಹೆಂಗಾಸ್ ಆಗಿರ್ಲಿ ಅಂಡ್ ಆಲ್ಸೋ ಬ್ಲೌಸಸ್ ಗಳನ್ನ ಡಿಸೈನ್ ಮಾಡಿಸ್ಬೇಕಾಗುತ್ತೆ. ಆದ್ರೆ ಯಾವ ಜಾಗದಲ್ಲಿ ಮಾಡಿಸ್ಬೇಕು ಅಂಡ್ ಅಷ್ಟೇ ಡಿಸೈನ್ ಏನು ಪ್ರತಿಯೊಂದು ಪರ್ಟಿಕ್ಯುಲರ್ ಡಿಸೈನ್ ನಿಮ್ಗೆ ಇದೇ ತರ ಬೇಕು ಅಂತ ಹೇಳಿದ್ರು ಕೆಲವೊಂದ್ಸರ್ತಿ ಎಡ್ವರ್ಟ್ ಆಗ್ತಾ ಇರುತ್ತೆ. ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ದೇನೆ ನಿಮ್ಗೆ ಇಷ್ಟ ಆಗಿರುತ್ತದೆ ಅಂಡ್ ನಿಮ್ಮ ಡ್ರೀಮ್ ಡ್ರೆಸ್ ನ ಇಲ್ಲಿ ಡಿಸೈನ್ ಮಾಡಿಸಬಹುದು. ಹಾಗಿದ್ರೆ ನಾನಿರೋದು ಎಲ್ಲಿ ಅಂತಂದ್ರೆ ನಾನಿದು ಶ್ರುಸಾರ ಅನ್ನೋ ಒಂದು ಬೋಟಿಕ್ ಅಲ್ಲಿ ನನ್ಗಂತೂ ಪರ್ಸನಲಿ ಜಾಗ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂಡ್ ಇದ್ರ ಓನರ್ ಯಾರು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಶ್ರುತಿ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ, ಒಂದು ಬೋಟಿಕ್ ನ ಓನರ್. ಹಾಯ್ ಮ್ಯಾಮ್, ನಮಸ್ಕಾರ. ಹಲೋ, ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಆಕ್ಚುಲಿ ನನ್ಗೆ ಶ್ರೀ ಸುಸಾರ ಅಂತ ನೇಮ್ ಕೇಳಿದಾಗ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನಿಮ್ಗೆ ಟ್ಯಾಗ್ ಲೈನ್ ನೋಡ್ತಾ ಇದೆ, ವಿ ಡೋಂಟ್ ಡಿಸೈನ್ ಕ್ಲಾತ್ಸ್, ವಿ ಡಿಸೈನ್ ಯುವರ್ ಡ್ರೀಮ್ಸ್ ಅಂತ. ಸೊ ಅದ್ರ ಬಗ್ಗೆ ಹೇಳಿ ಅಂಡ್ ಅದಕ್ಕಿಂತ ಮುಂಚೆ ಬೋಟಿಕ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ. ನಮ್ ಬೋಟಿಕ್ ಮಹಾಲಕ್ಷ್ಮೀಪುರಂ. ಮುಂಚೆ ಅದು ನಂದಿನಿ ಥಿಯೇಟರ್ ಅಂತ ಇತ್ತು, ಇವಾಗ ಅದು ಚೈತನ್ಯ ಟೆಕ್ನೋ ಸ್ಕೂಲ್ ಆಗಿದೆ. ಸೊ ಪಕ್ಕದ ಬಿಲ್ಡಿಂಗ್ ಅಂಡ್ ಆಲ್ಸೋ ಮಹಾಲಕ್ಷ್ಮಿ ಲೇಔಟ್ ಏನು ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು 5 minutes ವಾಕೇಬಲ್ ಇದೆ. ನಾನು ಬರ್ತಾ ಹಾಗೆ ಬಂದಿದ್ದು. ಅಂಡ್ ಆಲ್ಸೋ ಲೈನ್ ಬಗ್ಗೆ ನೀವು ಹೇಳಬೇಕು. ನಮ್ದು ಟ್ಯಾಗ್ ಲೈನ್ ಆಕ್ಚುಲಿ ಬ್ರೈಡ್ ಗೆ ಅವ್ರದ್ದೇ ಆದಂತ ಒಂದು ಕನ್ಸುಗಳಿರತ್ತೆ, ಡ್ರೀಮ್ ಇರುತ್ತೆ. ನನ್ನ ವೆಡ್ಡಿಂಗ್ ಅಲ್ಲಿ ನಾನು ಈ ತರ ಡ್ರೆಸ್ಸಸ್ ಹಾಕ್ಬೇಕು, ನನ್ ಬ್ಲೌಸ್ ಈ ತರ ಇರ್ಬೇಕು, ಮತ್ತೆ ನಾನು ಈ ತರ ಕಾಣಿಸ್ಬೇಕು ಅನ್ನೋ ಒಂದು ಡ್ರೀಮ್ಸ್ ಇರುತ್ತೆ ಅಲ್ವಾ. ಸೊ ಆ ಡ್ರೀಮ್ಸ್ ನ ನಾವು ಫುಲ್ಫಿಲ್ ಮಾಡ್ಕೊಡ್ತೀವಿ. ಸೊ ಅವ್ರ ಹೈಟ್ ಗೆ, ಅವ್ರ ಪರ್ಸನಾಲಿಟಿಗೆ, ಅವ್ರ ಮಾಡಿಸ್ತಾ ಇರೋ ಡೆಕೋರೇಷನ್ ಬ್ಯಾಕ್ ಗ್ರೌಂಡ್ ಗೆ ಮತ್ತೆ ಅವ್ರ ಥೀಮ್ ಗೆ ಸೂಟ್ ಆಗುವಂತ ಒಂದು ಬ್ಯೂಟಿಫುಲ್ ಬ್ಲೌಸ್ ನ ಅವ್ರನ್ನ ಫಸ್ಟ್ ಇಂಟರ್ವ್ಯೂ ಮಾಡಿ ಅವ್ರು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನ ನಾವೆಲ್ಲ ಮೆನ್ಷನ್ ಮಾಡ್ಕೊಂಡು ಅವ್ರ ಡ್ರೀಮ್ ನ ಸಣ್ಣ ಸ್ಟೆಪ್ಸ್ ಫಾಲೋ ಮಾಡಿ ಅವ್ರು ಯಾವ ತರ ಕಲರ್ ಕಾಂಬಿನೇಷನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ, ಮತ್ತೆ ಯಾವ ತರ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದನ್ನೆಲ್ಲ ನಾವು ಇನ್ಫಾರ್ಮೇಶನ್ ತಗೊಂಡು ಅವ್ರಿಗೆ ಇಷ್ಟ ಆಗೋ ತರ ಮತ್ತೆ ಅವ್ರ ಕನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅಂತ ಕನ್ಸ್ ಕಾಣ್ತಿರೋ ಅಂತ ಡ್ರೀಮ್ ಡ್ರೆಸ್ಸಸ್ ನ ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ನಿಮ್ ಬೋಟಿಕ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಆಕ್ಚುಲಿ ನಮ್ ಬೋಟಿಕ್ ಜರ್ನಿ, ನಾನು ಪ್ರೊಫೆಷನಲ್, ನಾನು ಸ್ಟಡಿ ಮಾಡಿದ್ದು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್. ಅದಾದ್ಮೇಲೆ BSc ಇನ್ ಫ್ಯಾಷನ್ ಡಿಸೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡೆ. ಆಲ್ಮೋಸ್ಟ್ ನನಗೆ ಈ ಫೀಲ್ಡ್ ಅಲ್ಲೇ 9 years ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಫಸ್ಟ್ ಬೇಸಿಕ್ ಸ್ಟಾರ್ಟ್ ಮಾಡಿದ್ದು ನನ್ನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಜಸ್ಟ್ ಟೈಮ್ ಪಾಸ್ಗೋಸ್ಕರ ನನ್ನ ಮಗ ಚಿಕ್ಕವನಿದ್ದ ಸ್ಟಾರ್ಟ್ ಮಾಡಿದೆ ವರ್ಕ್ ನ. ನನ್ನ ನೈಬರ್ಸ್ಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾಡೋಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅದು ನನಗೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು. ನಾನು ಬಿಸ್ನೆಸ್ ಬರ್ಬೇಕಂತ ಬಂದಿದ್ದಲ್ಲ, ಫ್ಯಾಷನ್ ಇದನ್ನ ಬೊಟಿಕ್ ನ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನಗೆ ಕಸ್ಟಮರ್ಸ್ ಆಗಿದ್ರು. ರೆಫರೆನ್ಸ್ ಥ್ರೂ ನನ್ನ ಯಾವ ವಿತೌಟ್ ಮಾರ್ಕೆಟಿಂಗ್ ರೆಫರೆನ್ಸ್ ಅಲ್ಲೇನೆ ನನ್ನ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನಗೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ಪ್ಲೇಸ್ ಬೇಕು ಅಂತ ಅನಿಸ್ತು. ನಾನು ಫಸ್ಟ್ ಔಟ್ಸೋರ್ಸ್ ಮಾಡ್ತಿದ್ದೆ, ನಾನು ಡಿಸೈನಿಂಗ್ ಮಾಡಿ ಔಟ್ಸೋರ್ಸ್ ಮಾಡಿ ಮಾಡ್ತಾ ಇದ್ದೆ. ಸೊ ಆಮೇಲೆ ನಂದೇ ಆದಂತ
ಲೇಬರ್ಸ್ ಮತ್ತೆ ನನಗೆ ಸ್ಪೇಸ್ ಬೇಕನ್ನಿಸ್ತು, ಅವಾಗ ನಾನು ಇಲ್ಲಿ ಬಂದು ಮಾಡಿದ್ದು. ಬಟ್ ಅದ್ ಹಾಗೇನೆ ತುಂಬಾ ಚೆನ್ನಾಗಿ ಗ್ರೋ ಆಯ್ತು. ಓಕೆ, ಇನ್ನು ಮುಂದಕ್ಕೂ ಹಾಗೆ ಚೆನ್ನಾಗಿ ಗ್ರೋ ಆಗ್ಲಿ ಅಂತ ನಾನು ಆಶಿಸ್ತೀನಿ ಮ್ಯಾಮ್. ಅಂಡ್ ಪರ್ಟಿಕ್ಯುಲರ್ ಆಗಿ ತುಂಬಾ ಜನ ಅಂದ್ರೆ ಬ್ರೈಡ್ಸ್ ಗೆ ಇದೇ ತರ ಬೇಕು ಡಿಸೈನ್ಸ್ ಅಂಡ್ ನನಗೆ ಈ ತರ ಸ್ವಲ್ಪ ಕಸ್ಟಮೈಸೇಷನ್ ಆಪ್ಷನ್ ಇದೆಯಾ ಅಂದ್ರೆ ನಿಮ್ಮ ಹತ್ರ ಕಸ್ಟಮೈಸೇಷನ್ ಆಪ್ಷನ್ ಇದೆಯಾ ಹೇಗೆ? 100% ನಮ್ ಮೇನ್ಲಿ ಕಸ್ಟಮೈಸೇ ಮಾಡೋದು ನಾವು. Okay. ಅವ್ರು ತಗೊಂಡ್ಬರೋ ಸ್ಯಾರೀಸ್ಗೆ ಮತ್ತೆ ಅವ್ರು ಆಗ್ತಾ ಇರೋ ಅಕೇಶನ್, ಬ್ರೈಡ್ ಆದ್ರೆ ಅವರು ಮುಹೂರ್ತಮ್ಗೆ ಹಾಕ್ತಾರ, ರಿಸೆಪ್ಷನ್ಗೆ ಹಾಕ್ತಾರ, ಅಥವಾ ಅದರ್ ನಾನ್ ಬ್ರೈಡ್ ಇದ್ರೆ ಅವ್ರು ಕಸಿನ್ ವೆಡ್ಡಿಂಗಿಗೆ ಹಾಕ್ತಾರ, ಅದನ್ನ ತಿಳ್ಕೊಂಡು ಅದಕ್ಕೆ ಸೂಟ್ ಆಗುವಂತ ಡಿಸೈನ್ಸ್ ಮತ್ತೆ ಕಾನ್ಸೆಪ್ಟ್ ಮತ್ತೆ ಬಜೆಟ್ ಅಲ್ಲಿ ನಾವು ರೆಡಿ ಮಾಡಿ ನೀಟ್ ಕೊಡ್ತೀವಿ. ಓಕೆ, ಅಂಡ್ ಇನ್ನೊಂದು ನಾನು ಪಾಯಿಂಟ್ ಹೇಳ್ಬೇಕು, ತುಂಬಾ ಜನ ಬೋಟಿಕ್ ಅಂತಂದಾಗ ಏನೋ ಸ್ವಲ್ಪ ಪ್ರೈಸ್ ತುಂಬಾ ಹೈ ಇರುತ್ತೆ, ಬಿಕಾಸ್ ಅಲ್ಲಿ ತುಂಬಾ ಏನೋ ಬ್ರೈಡ್ಸ್ ಕಲೆಕ್ಷನ್ಸ್ ಆಗಿರ್ಲಿ ಅಥವಾ ನಾರ್ಮಲ್ ಡ್ರೆಸಸ್ ಆಗಿರ್ಲಿ ಈ ತರ. ಅಂಡ್ ನಾನು ಪ್ರೈಸಸ್ ನಿಮ್ಮ ಹತ್ರ ಕೇಳ್ತಾ ಇರ್ಬೇಕು, ತುಂಬಾ ಅಫೋರ್ಡಬಲ್ ಅಂತ ಅನಿಸ್ತು ನನಗೆ. ಸೊ ಈ ಅಫೋರ್ಡಬಲ್ ಪ್ರೈಸ್ ಇಂದ ತುಂಬಾ ಜನ ಇಲ್ಲಿಗೆ ಬರ್ತಾ ಇರ್ತಾರೆ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಾಗಿದ್ರೆ ಮ್ಯಾಮ್ ಡಿಸೈನ್ಸ್ ನೋಡೋಣ, ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ. ಸೊ ಯಾವ ಡಿಸೈನ್ ಇಂದ ಸ್ಟಾರ್ಟ್ ಮಾಡ್ತೀರಾ? ಶೋರ್, ನಮ್ದು ಫಸ್ಟ್ ಬ್ರೈಡಲ್ ಬ್ಲೌಸ್ ಇಂದ ಸ್ಟಾರ್ಟ್ ಮಾಡೋಣ. ನೀವ್ ಹೇಳ್ದಂಗೆ ನಮ್ದು 100% ಅಫೋರ್ಡಬಲ್ ಬೊಟಿಕ್ ಕಂಪೇರ್ ಟು ಅದರ್ ಡಿಸೈನರ್ ಬೊಟಿಕ್. ನಮ್ ಬೊಟಿಕ್ ಅಲ್ಲಿ 100% ಅಫೋರ್ಡಬಲ್ ಇದೆ. ಶೋರ್ ಆಗಿ 100% ಶೋರ್. ನೀವ್ ಬೇಕಾದ್ರೆ ನಮ್ದು ಗೂಗಲ್ ಪ್ರೊಫೈಲ್ ಚೆಕ್ ಮಾಡ್ಬೋದು ನಿಮ್ ವ್ಯೂವರ್ಸ್. ಅಲ್ಲಿ ಅವ್ರಿಗೆ ನಮ್ ಕಸ್ಟಮರ್ ರಿವ್ಯೂ ಇದೆ, ನಮ್ ಪ್ರೊಫೈಲ್ಸ್ ಇದೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಗೂಗಲ್ ಪ್ರೊಫೈಲ್ ಅವ್ರು ಚೆಕ್ ಮಾಡಿದ್ರೆ ಅವ್ರು ನಮ್ ಕ್ವಾಲಿಟಿ ಬಗ್ಗೆ ನಮ್ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅಲ್ಲೇ ಚೆಕ್ ಮಾಡಬಹುದು. ಮ್ಯಾಮ್ ಇನ್ನೊಂದು ತುಂಬಾ ದೂರದಿಂದ ವಿಡಿಯೋ ನೋಡೋರು ಇರ್ತಾರೆ, ಬಿಕಾಸ್ ಎಷ್ಟೊಂದ್ ಕಡೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಾಗಿರ್ಲಿ ಅಥವಾ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಈ ತರ ಸರ್ವಿಸಸ್ ಗಳಿರಲ್ಲ. ಸೊ ಆನ್ಲೈನ್ ಆಪ್ಷನ್ಸ್ ಇದೆಯಾ ಹೇಗೆ ನಿಮ್ಮ ಹತ್ರ? ಆನ್ಲೈನ್ ಆಪ್ಷನ್ಸ್ ಅಂದ್ರೆ ಆನ್ಲೈನ್ ಆಪ್ಷನ್ಸ್ ತಗೊಳ್ತೀವಿ, ಮಾಡ್ಕೊಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಒನ್ ಟೈಮ್ ಫಸ್ಟ್ ಟೈಮ್ ನಮ್ ಬೊಟಿಕ್ ವಿಸಿಟ್ ಮಾಡೋದ್ರಿಂದ ಅವ್ರಿಗೂ ಕ್ಲಾರಿಟಿ ಇರುತ್ತೆ, ನಮ್ ಡಿಸೈನ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಅವರು ಫೀಲ್ ಮಾಡ್ಬೋದು, ಟಚ್ ಫೀಲ್ ಮಾಡ್ಬೋದು. ಒನ್ ಸಜೆಷನ್ ನಂದು. ಮತ್ತೆ ನನಗೂನು ಅವ್ರನ್ನ ಫಿಸಿಕಲ್ ಡೈರೆಕ್ಟ್ ಆಗಿ ನೋಡಿದಾಗ ಅವ್ರ ಡ್ರೆಸಸ್ ನ ಮಾಡಕ್ಕೆ ನನಗೆ ಈಸಿ ಆಗತ್ತೆ. ಅದರ್ವೈಸ್ ಆನ್ಲೈನ್ ತಗೊಳ್ತೀವಿ, ಅವ್ರ ಹತ್ರ ಮೆಜರ್ಮೆಂಟ್ ರೆಡಿ ಇರುವಂತ ಮೆಜರ್ಮೆಂಟ್ ಡ್ರೆಸಸ್ ನ ನನಗೆ ಕಳ್ಸಿಕೊಟ್ರೆ ಅದನ್ನ ಫಾಲೋ ಮಾಡಿ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ಸ್ ನನಗೆ ಅನ್ಸಿದ್ರೆ ಅದನ್ನ ಚೆಕ್ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ರೆಡಿ ಮಾಡಿ ಕಳ್ಸಿಕೊಡ್ತೀವಿ. ನಾವು ಆಲ್ರೆಡಿ ಔಟ್ ಆಫ್ ಸ್ಟೇಷನ್ ಕಳಿಸ್ತಾ ಇದೀವಿ. ತುಂಬಾ ರೆಡಿ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ ಇದುವರೆಗೂ. ಬಟ್ ಕಂಪ್ಲೇಂಟ್ಸ್ ಬಂದ್ರು ಅದನ್ನ ನಾವು ಮತ್ತೆ ನಾವೇ ತಗೊಂಡು ರೆಡಿ ಮಾಡಿಸಿ ಕೊಡ್ತೀನಿ. ಓಕೆ ಕಲೆಕ್ಷನ್ಸ್ ಶೋರ್. ನಮ್ದು ಬ್ರೈಡಲ್ ಬ್ಲೌಸಸ್ ನೋಡೋಣ ಇವಾಗ. ಓಕೆ ಓಕೆ, ಸೊ ಇದೆಲ್ಲ ಬ್ರೈಡಲ್ ಬ್ಲೌಸಸ್. ನಿಮ್ಗೆ ನೋಡಿ ಸ್ಯಾರಿನಲ್ಲಿ ಏನ್ ಮೋಟಿವ್ಸ್ ಬರುತ್ತೆ ಆ ಮೋಟಿವ್ಸ್ ನ ತಗೊಂಡು ಮತ್ತೆ ಅವ್ರು ಏನ್ ಮುಹೂರ್ತಮ್ಗೆ ಆಗ್ತಾ ಇದಾರಾ ಅಥವಾ ರಿಸೆಪ್ಷನ್ ಗೆ ಆಗ್ತಾ ಇದಾರ ಅದ್ರ ಬೇಸ್ ಮೇಲೆ ಕಸ್ಟಮೈಸ್ ಮಾಡಿ. ಕಂಪ್ಲೀಟ್ ಹ್ಯಾಂಡ್ ಮೇಡ್, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಅಂಡ್ ಈ ಕುಚ್ಚು ಬಗ್ಗೆ ಸೊ ತುಂಬಾ ಡಿಫ್ರೆಂಟ್ ಆಗಿರೋ ಕುಚ್ಚುಗಳನ್ನ ನೋಡ್ತಾ ಇದೆ, ಸೀರೆಗೆ ಹಾಕಿದಾಗಿರ್ಲಿ ಬ್ಲೌಸಸ್ ಆಗಿರ್ಲಿ. ಇದೆಲ್ಲ ಪಿಕಾಕ್ ಡಿಸೈನ್ಸ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಪಿಕಾಕ್ ಡಿಸೈನ್ ಬ್ಲೌಸ್ ಅಲ್ಲಿ ಪಿಕಾಕ್ ಇದೆ ಅಂಡ್ ಸ್ಯಾರಿನಲ್ಲೂ ಈ ಸ್ಯಾರಿನಲ್ಲೂ ಪಿಕಾಕ್ ಇದೆ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾವು ಅವರಿಗೆ ಫುಲ್ ಕಂಪ್ಲೀಟ್ಲಿ ಪಿಕಾಕ್ ಅಲ್ಲೇ ಮಾಡಿದೀವಿ. ನಮ್ ಕಂಪ್ಲೀಟ್ಲಿ ಕಸ್ಟಮೈಸ್ ಇರುತ್ತೆ ಮತ್ತೆ ಡಿಸೈನರ್ ಬುಟಿಕ್ ಆಗಿರೋದ್ರಿಂದ ಎಲ್ಲ ಡಿಸೈನರ್ ಪೀಸಸ್ ಇರುತ್ತೆ. ಅಂಡ್ ಇದು ತುಂಬಾ ಡಿಫ್ರೆಂಟ್ ಆಗಿರೋದು, ಇದು ಫ್ಲವರ್ ಪಾಪ್ ಅಪ್ ಆಗಿರೋ ತರ 3D ತರ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ಇದು 3D ವರ್ಕ್ ಅಂತ. ಸೊ ನಾವು ಬೇರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿ ಅದನ್ನ 3D ಎಫೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀವಿ. ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ಬಟ್ ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮ್ಗೆ ಬ್ರೈಡಲ್. ಅಂಡ್ ಕಲರ್ ಕಾಂಬಿನೇಷನ್ ಬಗ್ಗೆ ನಾನು ಹೇಳಲೇಬೇಕು ಮ್ಯಾಮ್. ಸಮ್ ಟೈಮ್ಸ್ ಈ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ದೀಪಾವಳಿಗೋಸ್ಕರ ಒಂದು ಡ್ರೆಸ್ ನ ಡಿಸೈನ್ ಮಾಡಿದೆ. ಕಲರ್ಸ್ ಹಿಂಗಿರುತ್ತೆ, ಸ್ವಲ್ಪ ಲೈಟ್ ಡಾರ್ಕ್ ಮೀಡಿಯಂ ಲೈಟ್ ಈ ತರ ಬರುತ್ತೆ. ಸೊ ಅದೆಲ್ಲೋ ಒಂದ್ ಕಡೆ ಎಡವಟ್ ಆಗ್ಬಿಟ್ಟಿರುತ್ತೆ, ಬಟ್ ಇಲ್ಲಿ ಪರ್ಫೆಕ್ಟ್ ಕಲರ್ ಕಾಂಬಿನೇಷನ್ 100%. ಸ್ಯಾರಿ ಕಲರ್ ಕಾಂಬಿನೇಷನ್ ಏನಿರುತ್ತೆ ಮತ್ತೆ ಆ ಕಲರ್ ನಿಮಗೆ ಎಷ್ಟು ಸೂಟ್ ಆಗುತ್ತೆ ವೇರ್ ಮಾಡ್ತಾ ಇರೋ ಬ್ರೈಡ್ ಗೆ ಅದನ್ನ ನೋಡ್ಕೊಂಡು ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತೀವಿ. ಈ ಬ್ಲೌಸ್ ಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಈ ತರ ಜರಿ ಬ್ಯಾಕ್ ಗ್ರೌಂಡ್ ಇದ್ರೆ ಅದಕ್ಕೆ ಎಷ್ಟು ವರ್ಕ್ ಕೊಡ್ಬೇಕು, ಆಮೇಲೆ ಪ್ಲೈನ್ ಫ್ಯಾಬ್ರಿಕ್ ಇದ್ರೆ ಅದಕ್ಕೆ ಎಷ್ಟು ವರ್ಕ್ ಕೊಡ್ಬೇಕು. ನೋಡಿ ಇದು ಆಲ್ಮೋಸ್ಟ್ ಹೆವಿ ಬ್ರೈಡಲ್ ಬ್ಲೌಸ್. ಆಕ್ಚುಲಿ ಇದು ಬ್ಯಾಕ್ ಗ್ರೌಂಡ್ ವರ್ಕ್ ಬಂದ್ಬಿಟ್ಟು ಜರಿ ಇದೆ ಬ್ಲೌಸ್ ಪೀಸ್ ಅಲ್ಲಿ. ಸೊ ಎಷ್ಟು ವರ್ಕ್ ಕೊಟ್ಟು ಸಾಧ್ಯನೋ ಜಾಸ್ತಿ ವರ್ಕ್ ಕೊಡ್ಬೇಕು. ಇದಕ್ಕೆ ಸಿಂಪಲ್ ಆಗಿ ಮಾಡಿದ್ರೆ ಆ ವರ್ಕ್ ಹೈಲೈಟ್ ಆಗಲ್ಲ. ಸೊ ಇದು ಜಸ್ಟ್ ಪ್ಲೇನ್ ಇದೆ, ಸೊ ಇದಕ್ಕೆ ಇಷ್ಟು ಸಿಂಪಲ್ ವರ್ಕ್ ಕೊಟ್ರು ಹೈಲೈಟ್ ಆಗುತ್ತೆ ಫ್ಯಾಬ್ರಿಕ್ ಮೇಲೆ. ಸೊ ಅದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಇದು ಈ ಫ್ಯಾಬ್ರಿಕ್ ಗೆ ಎಷ್ಟು ವರ್ಕ್ ಹೆವಿ ಮಾಡ್ಬೇಕು, ಈ ಫ್ಯಾಬ್ರಿಕ್ ಗೆ ಎಷ್ಟು ಕೊಡ್ಬೇಕು ಅದನ್ನ ನೋಡ್ಕೊಂಡು ಕಲರ್ ಕಾಂಬಿನೇಷನ್ ಎಲ್ಲ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಅಂಡ್ ನಾನು ಇದನ್ನ ಬಂದ ತಕ್ಷಣ ನನ್ ಕಣ್ಣು ಅದ್ರ ಮೇಲೆ ಹೋಗಿತ್ತು, ಬಿಕಾಸ್ ಬ್ರೈಡ್ಸ್ ಅಂದ ತಕ್ಷಣ ಈ ಥೀಮ್ ತುಂಬಾ ಜನ ಇಷ್ಟ ಪಡ್ತಾರೆ. ಓಕೆ, ಸೊ ಇದು ಬ್ರೈಡಲ್ ಬ್ಲೌಸ್, ಇದು ಒನ್ ಆಫ್ ದಿ ಬ್ರೈಡಲ್ ಬ್ಲೌಸ್. ಇದು ಡೋಲಿ ಪ್ಯಾಟರ್ನ್ ಅಂತ. ಡೋಲಿ ಪ್ಯಾಟರ್ನ್, ಎಸ್ ಡೋಲಿ ಪ್ಯಾಟರ್ನ್. ಮದುಮಗಳನ್ನ ಎತ್ಕೊಂಡು ಹೋಗ್ತಾರಲ್ವಾ ಡೋಲಿನಲ್ಲಿ, ಅದು. ಸೊ ಇದು ಅಷ್ಟೇ ನೋಡಿ, ವೆಲ್ವೆಟ್ ಮೇಲೆ ನಾವು ಮಾಡಿರೋದು ಇದು ವರ್ಕ್. ಸೊ ನಾವ್ ಇದಕ್ಕೆ ಕಲರ್ ಕಾಂಬಿನೇಷನ್ ಅಂತ ಎಕ್ಸ್ಟ್ರಾ ಕಲರ್ ಕಾಂಬಿನೇಷನ್ ಕೊಟ್ಟಿಲ್ಲ, ಸೆಲ್ಫ್ ಕಲರ್ ಕಾಂಬಿನೇಷನ್ ಮೇಲೆ ಮಾಡಿದೀವಿ. ಸೊ ಇದು ಒನ್ ಬ್ಲೌಸ್ ಏನಪ್ಪಾ ಅಂದ್ರೆ ನಿಮ್ಗೆ ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ. ಈಗ ವೆಡ್ಡಿಂಗ್ ಅಂತ ಒಂದ್ ಬ್ಲೌಸ್ ಗೆ 20-25,000 15K ವರ್ಗುನು ಇನ್ವೆಸ್ಟ್ ಮಾಡ್ತಾರೆ. ಸೊ ಆಮೇಲೆ ಅದು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಅದಕ್ಕೆ ನಾನು ಅವಾಗ ಸಜೆಸ್ಟ್ ಮಾಡೋದೇನಂದ್ರೆ ಇದರ ಕಲರ್ ಕಾಂಬಿನೇಷನ್ ಸೆಲ್ಫ್ ಅಲ್ಲಿ ತಗೊಂಡಾಗ ನೀವು ಈ ಒನ್ ಬ್ಲೌಸ್ ನ ತುಂಬಾ ಸ್ಯಾರೀಸ್ ಮೇಲೆ
ವೇರ್ ಮಾಡ್ಬೋದು, ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ಬೋದು. ಹೌದು, ಮಲ್ಟಿಪಲ್ ಟೈಮ್ ಬೇರೆ ಬೇರೆ ಸ್ಯಾರೀಸ್ ಮೇಲೆ ಒಂದ್ ಬ್ಲೌಸ್ ನ ಯೂಸ್ ಮಾಡ್ಬೋದು. ಬಟ್ ಇವಾಗ ವೆಲ್ವೆಟ್ ಮೇಲೆ ಸ್ವಲ್ಪ ಟ್ರೆಂಡ್ ಇದೆ. ಹೌದು, ವೆಲ್ವೆಟ್ ಮೇಲೆ ವರ್ಕ್ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನ ಮಾಡಿರೋದು. ನಿಮ್ಗೊಂದ್ ತುಂಬಾ ಚೆನ್ನಾಗಿದೆ ನೋಡಿ ಇದು ವರ್ಕ್. ಅಂಡ್ ಪ್ರತಿಯೊಂದು ಇಲ್ಲಿ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಅಂದ್ರೆ ಆಲ್ಸೋ ಪರ್ಫೆಕ್ಟ್ ಆಗಿ ಬಂದಿದೆ. ಪ್ರತಿಯೊಂದು ಡಿಸೈನ್ಸ್ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲೂ ಹೋಗಿಲ್ಲ, ಬೀಡ್ಸ್ ಗಳಾಗಿರ್ಲಿ ಥ್ರೆಡ್ ಆಗಿರ್ಲಿ. ಸೊ ನಿಮ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಸಿಗೋದ್ರಿಂದ ಪರ್ಫೆಕ್ಟ್ ಆಗಿ ಸಿಗುತ್ತೆ ಪ್ರತಿಯೊಂದು ಡಿಸೈನ್ಸ್. ಹೌದು, ನಮ್ಮಲ್ಲಿ ಮತ್ತೆ ವರ್ಕ್ ನಮ್ಮಲ್ಲಿರೋ ಲೇಬರ್ಸ್ ವರ್ಕರ್ಸ್ ಏನಿದೆ ಎಲ್ಲ ಕ್ವಾಲಿಫೈಡ್. ಸೊ ನಮ್ಮಲ್ಲಿ ಬಂದ ತಕ್ಷಣ ನಾನು ಅವ್ರಿಗೆ 1 month ಫುಲ್ ಟ್ರೈನ್ ಮಾಡಿ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ನಾನು ಅವ್ರಿಗೆ ಕಸ್ಟಮರ್ ಪೀಸಸ್ ನ ಸ್ಟಾರ್ಟ್ ಮಾಡೋದು. ಸೊ ಎಲ್ಲ ಟ್ರೈನ್ಡ್ ಅಂಡ್ ಕ್ವಾಲಿಫೈಡ್. ಸೊ ಇದು ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಇದೆ ನೋಡಿ, ಇದು ಒಂದು ಬ್ರೈಡಲ್ ಬ್ಲೌಸ್ ಏನೆ, ಬಟ್ ನೆಟ್ ಮೇಲೆ ವರ್ಕ್ ಮಾಡಿದೀವಿ. ಸೊ ಫ್ರಂಟ್ ಟು ಬ್ಯಾಕ್ ಪಾರ್ಟ್ ಎಲ್ಲ ಮೈನ್ ಪೀಸ್ ಅಲ್ಲಿ ಬರುತ್ತೆ ವರ್ಕ್. ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೆಟ್ ಫುಲ್ ಸ್ಲೀವ್ಸ್ ಬ್ಲೌಸ್. ಇದು ಎಲ್ಲ ಹ್ಯಾಂಡ್ ಮೇಡ್ ನಮ್ದು. ಓಕೆ, ಅಂಡ್ ಆಲ್ಸೋ ಜಾಸ್ತಿ ಹೆವಿ ಜ್ಯುವೆಲ್ರಿ ಮ್ಯಾಚ್ ಮಾಡ್ಬೇಕು ಅನ್ನೋ ಪ್ರಾಬ್ಲಮ್ಸ್ ಇರಲ್ಲ. ಬ್ಲೌಸ್ ಅಷ್ಟು ಚೆನ್ನಾಗಿ ರೆಡಿ ಆಗಿರುತ್ತೆ. ನೋಡಿ, ಇದು ಒಂದು ಬ್ರೈಡಲ್ ಬ್ಲೌಸ್. ಇದ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ಈಗ ತುಂಬಾ ನಮ್ ಕಸ್ಟಮರ್ಸ್ ಕಂಚಿ ಸ್ಯಾರೀಸ್ ಬಾರ್ಡರ್ ಇದೆ, ನನಗೆ ಬಾರ್ಡರ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೆ ಬಾರ್ಡರ್ ಇರ್ಲಿ ಬಟ್ ಅದಕ್ಕೆ ಸೂಟ್ ಆಗುವಂತ ಡಿಸೈನ್ ನ ಹೇಳಿ ಅಂತ ಸಜೆಸ್ಟ್ ಮಾಡಿ ಅಂತ ಬರ್ತಾರೆ. ಸೊ ನಾನು ಆ ಟೈಮ್ ಅಲ್ಲಿ ಈ ತರ ತಗೊಳ್ತೀನಿ. ಸೊ ನಿಮಗೆ ಬಾರ್ಡರ್ ಯೂಸ್ ಆಗುತ್ತೆ, ಸ್ಯಾರಿನಲ್ಲಿರೋ ಬಾರ್ಡರ್ ವೇಸ್ಟ್ ಆಗಲ್ಲ. ಇವನ್ ಅದು ಫ್ಯಾಬ್ರಿಕ್ ರಿಮೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಎಷ್ಟು ವರ್ಕ್ ಕೊಡಕ್ ಸಾಧ್ಯನೋ, ಯಾವ ತರ ಕಸ್ಟಮೈಸ್ ಮಾಡಕ್ ಸಾಧ್ಯನೋ ಆ ತರ ಕಸ್ಟಮೈಸ್ ಮಾಡಿದೀವಿ. ಬೀಡ್ಸ್ ಬಗ್ಗೆ ನಾನು ಮಾತಾಡ್ಬೇಕು. ಇದು ನಾರ್ಮಲಿ ಅಂದ್ರೆ ಈ ತರದ್ದು ಅಲ್ಲೇ ಫಿಕ್ಸ್ಡ್ ಆಗಿರೋ ತರ ಇರುತ್ತೆ. ಅಂಡ್ ಇದು ಯಾವ ತರ ಡಿಸೈನ್ ಇದೆ ಆಕ್ಚುಲಿ? ಫಿಕ್ಸ್ಡ್ ಇಲ್ಲ. ಹೌದು, ನಾವು ಪ್ರತಿ ಡಿಸೈನ್ಸ್ ನ ಪ್ರತಿ ಬ್ರೈಡಲ್ ಬ್ಲೌಸ್ ನ ಸ್ಟಾರ್ಟ್ ಮಾಡ್ಬೇಕು ಯುನಿಕ್ ಏನ್ ಮಾಡೋಕ್ ಸಾಧ್ಯ, ನಮ್ಗೆ ಈ ಹೊಸದ ಏನನ್ನ ಡಿಸೈನ್ ಇದ್ರಲ್ಲಿ ಹ್ಯಾಡ್ ಮಾಡಕ್ ಸಾಧ್ಯ ಅದನ್ನ ಟ್ರೈ ಮಾಡ್ತಾ ಇರ್ತೀವಿ. ಸೊ ಮಾಡುವಾಗ ನಮ್ಗೆ ಐಡಿಯಾ ಬರುತ್ತೆ, ಸೊ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಅಂತ. ಅದ್ರ ಬೇಸ್ ಮೇಲೆ ಮಾಡ್ತಾ ಇರ್ತೀವಿ. ಅದೆಲ್ಲ ಜಸ್ಟ್ ಒಂದ್ ಸಿಂಪಲ್ ಟೆಕ್ನಿಕ್ ಅಷ್ಟೇನೆ. ನಾವ್ ಯಾವಾಗ ನಮ್ ವರ್ಕ್ ಗೆ ಟೈಮ್ ಕೊಡ್ತೀವೋ ಸೊ ಆಟೋಮೆಟಿಕಲಿ ಯುನಿಕ್ ಅನ್ನೋದು ಬರ್ತಾ ಇರುತ್ತೆ. ಸೊ ನಮ್ಮಲ್ಲಿ ಇದು ಏನ್ ಹ್ಯಾಂಡ್ ಮೇಡ್ ಇದೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ನಮ್ ಬೋಟಿಕಲ್ಲೇ ರೆಡಿ ಆಗುತ್ತೆ. ಎಲ್ಲೂ ನಾವು ಔಟ್ ಸೈಡ್ ಕೊಡಲ್ಲ, ಇಲ್ಲೇ ನಮ್ ಬೋಟಿಕಲ್ಲೇ ರೆಡಿ ಆಗುತ್ತೆ. ನೀವು ನೋಡ್ಬೋದು, ನಮ್ಮಲ್ಲಿ ಇಲ್ಲೇ ರೆಡಿ ಆಗ್ತಾ ಇರುತ್ತೆ ಫ್ರೇಮ್ ಅಲ್ಲಿ. ಅಂಡ್ ಅಲ್ಲಿ ರೆಡಿ ಮಾಡ್ತಿರ್ದಲ್ಲ ಇಲ್ಲಿ ಇವಾಗ ನೋಡ್ತಾ ಇದ್ರ ಪ್ರತಿಯೊಂದು ಬ್ಲೌಸ್ ಡಿಸೈನ್ಸ್ ಗಳಾಗಿರ್ಲಿ ಅಥವಾ ಹ್ಯಾಂಡ್ ವರ್ಕ್ ಅಂತ ಏನ್ ಹೇಳ್ತೀವಿ, ಕುಚ್ ವರ್ಕ್, ಪ್ರತಿಯೊಂದು ಇಲ್ಲೇ ರೆಡಿ ಆಗೋದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೂ ಒಂದು ಬ್ರೈಡಲ್ ಬ್ಲೌಸ್ ಇದೆ. ಇದು ಅಷ್ಟೇ ಡೋಲಿ ಪ್ಯಾಟರ್ನ್, ಫುಲ್ ಬ್ಯಾಕ್ ಪಾರ್ಟ್ ಡೋಲಿ ಬರುತ್ತೆ, ಫುಲ್ ಎಂಬ್ರಾಯ್ಡ್ರಿ ಬರುತ್ತೆ. ಇದು ಬ್ಲೌಸ್ ಪೀಸ್ ಏನಿದೆ ಆ ಫ್ಯಾಬ್ರಿಕ್ ಕಾಣಿಸ್ತಾ ಇರೋ ತರ ಫುಲ್ ವರ್ಕ್ ಮಾಡಿದೀವಿ. ಓಕೆ, ಅಂದ್ರೆ ಕೆಳಗಡೆ ಏನ್ ಫ್ಯಾಬ್ರಿಕ್ ಇದೆ ಯಾವ್ದು ಕಾಣ್ತಾನಿಲ್ಲ, ಅಷ್ಟು ವರ್ಕ್ ಬಂದಿದೆ. ಹೌದು, ಆಕ್ಚುಲಿ ನೋಡಿ ಇದು ಮೇನ್ ಫ್ಯಾಬ್ರಿಕ್. ಓಕೆ, ಸೊ ನಾವ್ ಅದ್ರ ಮೇಲೆ ಫುಲ್ ವರ್ಕ್ ಕೊಟ್ಟಿದೀವಿ. ನಿಮ್ಗೆಲ್ಲೂ ಫ್ಯಾಬ್ರಿಕ್ ವಿಸಿಬಲ್ ಇಲ್ಲ, ಫುಲ್ ಕಂಪ್ಲೀಟ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್, ಇದು ಹ್ಯಾಂಡ್ ಮೇಡ್. ಅಂಡ್ ಆಲ್ಸೋ ಈ ಕಡೆ ನೋಡ್ತಾ ಇರ್ಬೋದು ತುಂಬಾ ಡಿಸೈನ್ಸ್ ಇದೆ ಇವ್ರ ಹತ್ರ. ಹೌದು ನೋಡಿ, ಇದು ಒಂದು ಬ್ರೈಡಲ್ ಬ್ಲೌಸ್. ಸೊ ನಿಮ್ಗೆ ಬಾರ್ಡರ್ಸ್ ಯೂಸ್ ಆಗುತ್ತೆ, ಅದಕ್ಕೆ ಸೂಟ್ ಆಗೋ ತರ ವರ್ಕ್ ಎಷ್ಟು ಸಾಧ್ಯನೋ ರಿಚ್ ಆಗಿ ಕೊಡೋದಕ್ಕೆ ಆ ತರ. ಆಮೇಲೆ ಆ ಸ್ಯಾರಿನಲ್ಲಿ ಬಂದಿರೋ ಮೋಟಿವ್ಸ್ ಏನ್ ಬಂದಿರತ್ತೆ ಎಂಬ್ರಾಯ್ಡ್ರಿ ಅದ್ರ ಬೇಸ್ ಮೇಲೆ ನಾವು ಕಸ್ಟಮೈಸ್ ಮಾಡಿರೋದು. ಇದನ್ನ ಕಟ್ ವರ್ಕ್ ಬ್ಲೌಸ್ ಅಂತ ಹೇಳ್ತೀವಿ. ನೆಕ್ ಶೇಪ್ ಅಲ್ಲಿ ಇದು ಕಟ್ ವರ್ಕ್ ಬರುತ್ತೆ. ಇವಾಗ ಟ್ರೆಂಡ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ ಎಲಿಗೆಂಟ್ ಅಂಡ್ ತುಂಬಾ ಗ್ರ್ಯಾಂಡ್ ಕೊಡುತ್ತೆ. ಹೌದು, ಅಂಡ್ ಅದು ಪ್ಲೇನ್ ಸಾರಿಗೂ ಮ್ಯಾಚ್ ಆಗುತ್ತೆ ಅಂಡ್ ಗ್ರ್ಯಾಂಡ್ ಸಾರಿಗೂ ಮ್ಯಾಚ್ ಆಗುತ್ತೆ. ಹೌದು ಮ್ಯಾಮ್, ಅಫೋರ್ಡೆಬಲ್ ಅಂತ ನಾನು 2 ಸರ್ತಿ ಹೇಳಿದೆ. ಸೊ ಕಸ್ಟಮರ್ಸ್ ಗೆ ಅಂಡ್ ನಿಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮ್ದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟಿಂಗ್ 1800 ಇಂದ ಸ್ಟಾರ್ಟ್ ಆಗುತ್ತೆ. ಬ್ರೈಡಲ್ ಬ್ಲೌಸಸ್ ಎಲ್ಲ 6000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಪ್ಯಾಟರ್ನ್, ಡಿಸೈನ್, ಪ್ರೈಸ್. ಡಿಸೈನ್ಸ್ ಮೇಲೆ ಪ್ರೈಸಸ್ ಫಿಕ್ಸ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಇನ್ನಷ್ಟು ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಾಗಿತ್ತು ಅಂದ್ರೆ ನೀವು ಏನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅಂಡ್ ಡಿಸೈನ್ಸ್ ಅಷ್ಟೇ ನಿಮ್ ತಲೆಯಲ್ಲಿ ಇದೇ ತರ ಡಿಸೈನ್ ಇದೆ, ನನ್ಗೆ ಇದೇ ತರನೇ ಬೇಕು ಅಂತಂದ್ರೆ ನೀವು ಒಂದ್ಸರ್ತಿ ವಿಸಿಟ್ ಮಾಡಿದೆ ಮ್ಯಾಮ್ ಹತ್ರ ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಅದೇ ತರ ಡಿಸೈನ್ ಬರೋ ತರ ಬ್ಲೌಸಸ್ ನ ರೆಡಿ ಮಾಡ್ಕೊಡ್ತಾರೆ. ಬರೀ ಬ್ಲೌಸಸ್ ಎಲ್ಲ ಡಿಸೈನರ್ ಲೆಹೆಂಗಾ ಸಿಗುತ್ತೆ ಅಂಡ್ ರೆಡಿ ಟು ವಿಯರ್ ಸ್ಯಾರಿ ಬಗ್ಗೆನೂ ಮಾತಾಡ್ತಾ ಇದ್ವಿ. ಇವಾಗ ತುಂಬಾ ಜನ ಯೂತ್ಸ್ ಗೆ ಇಷ್ಟ ಹಾಕೊಳ್ಳಕ್ಕೆ ಸೀರೆನ, ಆದ್ರೆ ಉಟ್ಕೊಳ್ಳೋದೇ ತುಂಬಾ ಕಷ್ಟ ಅಂತ ಬಿಟ್ಬಿಡ್ತಾರೆ. ಸೊ ರೆಡಿ ಟು ವಿಯರ್ ಸ್ಯಾರಿ ಅಂದ್ರೆ ಯಾವ ತರ ಇರುತ್ತೆ? ಸೊ ನಾನು ನಿಮಗೆ ವಿತ್ ಸ್ಯಾರಿ ಜೊತೆ ಡೆಮೋ ಕೊಡ್ತೀನಿ ಅದ್ರ ಬಗ್ಗೆ. ನಾವ್ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಅದೇ ರೀಸನ್. ತುಂಬಾ ಜನ ಯೂತ್ಸ್ ಸ್ಯಾರಿ ಹಾಕೋಬೇಕಂತ ಆಸೆ ಇರುತ್ತೆ, ಬಟ್ ಅದನ್ನ ವೇರ್ ಮಾಡಕ್ ಆಗ್ತಾ ಇರಲ್ಲ. ಆಮೇಲೆ ಅವ್ರಿಗೆ ಟೈಮ್ ಇರಲ್ಲ, ಡ್ರೆಸ್ ಚೇಂಜ್ ಮಾಡೋ ಪ್ಲೇಸ್ ಇರಲ್ಲ, ಟೈಮ್ ಇರಲ್ಲ. ಜಸ್ಟ್ 2 seconds ಅಲ್ಲಿ ನೀವು ಸ್ಯಾರಿನ ಡ್ರೇಪ್ ಮಾಡಬಹುದು. ನಾವು ಕಂಪ್ಲೀಟ್ಲಿ ಆಸ್ ಪರ್ ಯುವರ್ ಮೆಜರ್ಮೆಂಟ್ ನಾವು ಸ್ಯಾರಿನ ರೆಡಿ ಮಾಡಿ ಕೊಡ್ತೀವಿ. ಕಂಪ್ಲೀಟ್ ನಾರ್ಮಲಿ ಹೊರಗಡೆ ಏನ್ ಸೀರೆ ಸಿಗುತ್ತೋ ಅದನ್ನ ನೀವು ರೆಡಿ ಟು ವೇರ್ ಸೀರೆನ ನಿಮ್ಮ ಹತ್ರ ಇರೋ ಯಾವ ಸ್ಯಾರಿನಾರು ತರಬಹುದು. ಸಿಲ್ಕ್ ಸ್ಯಾರಿ ಯಾವ್ದು, ನಮ್ಮಲ್ಲಿ ಈಗ ಆಲ್ರೆಡಿ ಬ್ರೈಡ್ಸೇ ಮಾಡಿಸ್ಕೊಳ್ತಿದ್ದಾರೆ. ಈಗ ಮೇಕಪ್ ಆರ್ಟಿಸ್ಟ್ ಎಲ್ಲ ನಿಮ್ಗೆ ಪ್ರೀ ಪ್ಲೀಟ್ ಅಂತ ಮಾಡ್ಕೊಳ್ತಾರೆ, ಜಸ್ಟ್ ಅದು 1 time ಯೂಸ್ ಆಗುತ್ತೆ. ಬಟ್ ನಮ್ದು ಇದು ಪರ್ಮನೆಂಟ್. ಒಂದ್ಸಲ ನೀವು ರೆಡಿ ಮಾಡ್ಸಿದ್ರೆ ಆ ಸ್ಯಾರಿ ಎಲ್ಲಿವರೆಗೂ ಉಡ್ತೀರಾ ಅಲ್ಲಿವರೆಗೂ ಅದು ಪರ್ಮನೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಈಸಿ, ಜಸ್ಟ್ ಒನ್ ಟೈಮ್ ಸೇವ್ ಆಗುತ್ತೆ. ಟೈಮ್ 100% ಸೇವ್ ಆಗುತ್ತೆ. ಒಂದ್ ಡೆಮೋ ತೋರಿಸ್ತೀನಿ ನೋಡಿ ಹೇಗಿರುತ್ತೆ.
ಸೊ ಇದು ರೆಡಿ ಟು ವೇರ್ ಸಾರಿ. ಅಂಡ್ ಸ್ವಲ್ಪ ದಪ್ಪ ಸಣ್ಣ ಆಗ್ತಾ ಇರ್ತಾರೆ, ಸೊ ಆಗುತ್ತೆ 4 to 5 kgs ವರ್ಗುನು ನೀವು ಮೆಜರ್ಮೆಂಟ್ ಡಿಫ್ರೆಂಟ್ ಮೆಜರ್ಮೆಂಟ್ ಗೆ ಹಾಕ್ಬೋದು. ಇದು ಸ್ಯಾರಿ ಇದೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನೀವು ಇದಕ್ಕೆ ಮ್ಯಾಚಿಂಗ್ ಪೆಟಿಕೋಟ್ಸ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಇವನ್ ಲೆಗಿನ್ಸ್ ಅದರ್ ಶಾರ್ಟ್ಸ್ ಯಾವ್ದಾದ್ರು ಇದ್ರ ಮೇಲೆ ವೇರ್ ಮಾಡ್ಬೋದು. ವಿತ್ ಲೈನಿಂಗ್ ಕೊಟ್ಟಿರ್ತೀವಿ ನಾವು, ಲೈನಿಂಗ್ ಇರುತ್ತೆ. ಇದನ್ನ ಹೇಗ್ ಡ್ರೇಪ್ ಮಾಡೋದಂತ ತೋರಿಸ್ತೀನಿ ನಾನು. ಆಕ್ಚುಲಿ ಟೈಮ್ ಸೇವಿಂಗು ಅಂಡ್ ಆಲ್ಸೋ ಏನಪ್ಪಾ ಅಂದ್ರೆ ಕಷ್ಟ ಪಡ್ಬೇಕು ಅಂತ ಹೋಗಿಲ್ಲ. ಯಾವ್ದಾದ್ರು ಇವೆಂಟ್ ಹೋಗ್ತಾ ಇರ್ತೀರಾ, ಅವಾಗ್ಲೂ ನಿಮ್ಗೆ ಏನ್ ಟೈಮ್ ಇಲ್ಲಪ್ಪ ನಾನು ರೆಡಿ ಅನ್ನೋ ತರನೇ ಇಲ್ಲ. ಸೊ ಈ ತರ ನೀವು ಸಾರಿ ವಿಲ್ ಬಂದು ಸ್ಟಿಚ್ ಮಾಡ್ಸ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಇದರಲ್ಲಿ ವೆಲ್ಕ್ರೋ ಕೊಟ್ಟಿರ್ತೀವಿ, ವೆಲ್ಕ್ರೋ ಆಪ್ಷನ್ ಇರುತ್ತೆ, ಮತ್ತೆ ಹುಕ್ ಆಪ್ಷನ್ ಇರುತ್ತೆ. ಸೊ ನಿಮ್ ಮೆಜರ್ಮೆಂಟ್ ಗೆ ನೀವು ಹುಕ್ ಅನ್ನ ಟೈ ಮಾಡ್ಕೋಬಹುದು. ಅಂಡ್ ನಾವ್ ವಿಯರ್ ಮಾಡ್ತಾ ಇರ್ಬೇಕಾದ್ರೆ ಅನ್ಸೋದೇ ಇಲ್ಲ ಮ್ಯಾಮ್ ರೆಡಿ ಟು ವಿಯರ್ ಸ್ಯಾರಿ ಅಂತ. ಬಟ್ ನೀವ್ ವೇರ್ ಮಾಡಿದ್ಮೇಲೂ ಗೊತ್ತಾಗಲ್ಲ ಯಾರಿಗೂ ನೀವು ರೆಡಿ ಟು ವೇರ್ ಸ್ಯಾರಿ ವೇರ್ ಮಾಡಿದೀರಾ ಅಂತ. ಇದು ಕಂಪ್ಲೀಟ್ಲಿ ಡ್ರೇಪ್ ಮಾಡಿರೋ ತರಾನೇ ಬರುತ್ತೆ. ಓಕೆ, ಓಕೆ, ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು. ಅಂಡ್ ನನ್ಗೆ ಇವಾಗ ಏನ್ ಪ್ರಶ್ನೆ ಕಾಡ್ತಾ ಇದೆ ಅಂದ್ರೆ ಮೇಲ್ಗಡೆ ನಾವ್ ಏನ್ ಹಾಕ್ತಿವಲ್ಲ ಸೀರೆದು ಆ ಪಲ್ಲುನ ಇಷ್ಟೊಂದ್ ಜನ ನಮ್ಗೆ ಫ್ರೀ ತರ ಬೇಕು ಅನ್ನೋಂಗಿತ್ತು ಅಂದ್ರೆ ಆಪ್ಷನ್ ಅದು ಇದೆಯಾ? ಅದು ಇದೆ, ಅದು ಒಂದ್ ಸ್ಯಾರಿ ಇದೆ ತೋರಿಸ್ತೀನಿ ಬೇಕಾದ್ರೆ. ಈ ಪಲ್ಲು ಏನ್ ಪ್ಲೀಟ್ ಮಾಡಿದೀವಿ, ಈ ಪ್ಲೀಟ್ ಮಾಡಲ್ಲ, ಓಪನ್ ಪಲ್ಲುನಲ್ಲಿ ಕೊಡ್ತೀವಿ ನಿಮಗೆ. ಈ ಪ್ಲೀಟ್ ಪಲ್ಲು ವಿಡ್ತ್ ಎಷ್ಟು ಬೇಕು, ಸ್ಮಾಲ್ 5 inches ಬೇಕಾ 6 inches ಬೇಕಾ ಅದೆಲ್ಲ ಮೆಜರ್ಮೆಂಟ್ ತಗೊಂಡೆ ಕಂಪ್ಲೀಟ್ಲಿ ರೆಡಿ ಮಾಡೋದು. ನಿಮ್ ಹೈಟ್ ಗೆ ಸ್ವಲ್ಪ ಹೈಟ್ ಹೆಚ್ಚು ಕಡಿಮೆ ಇದ್ರೂನು ನೀವು ಅಂದ್ರೆ ಬೇರೆಯವ್ರು ವೇರ್ ಮಾಡಬಹುದು. ಹೈಟ್ ಆದ್ರೂನು ಮೆಜರ್ಮೆಂಟ್ ಅಷ್ಟೇ 4 to 5 kgs ಡಿಫ್ರೆನ್ಸ್ ಇದ್ರೂ ವೇರ್ ಮಾಡಿ. ಇದು ನಿಮಗೆ ಓಪನ್ ಪಲ್ಲು ಬೇಕು ಅಂದ್ರೆ ಆ ಟೈಪ್ ಅಲ್ಲೂ ಇದೆ ನಮ್ಮ ಹತ್ರ. ಸೊ ಇದೆಲ್ಲ ನಿಮ್ಗೆ ನಮ್ಮ ಬೊಟಿಗೆ ವಿಸಿಟ್ ಮಾಡಿದ್ರೆ ನಿಮ್ ವ್ಯೂವರ್ಸ್ ಇವನ್ ಟ್ರಯಲ್ ಮಾಡಬಹುದು. ಇದೆಲ್ಲ ಟ್ರಯಲ್ ಇದೇನೆ. ಓಕೆ, ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ಒಂದ್ಸರ್ತಿ ಬೋಟಿಗೆ ವಿಸಿಟ್ ಮಾಡಿ. ಬಿಕಾಸ್ ನಿಮ್ಗೆ ಒಂದು ಪರ್ಫೆಕ್ಟ್ ಐಡಿಯಾ ಬರುತ್ತೆ. ಡಿಸೈನ್ಸ್ ಇನ್ನೂ ನಿಮ್ಗೆ ಬಿಕಾಸ್ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ, ಅಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ಒನ್ಸ್ ನೀವು ವಿಸಿಟ್ ಮಾಡಿದಾಗ ಎಲ್ಲಾ ಕಲೆಕ್ಷನ್ಸ್ ನೋಡಬಹುದು. ಅಂಡ್ ಏನಾದ್ರು ಕ್ವಶನ್ಸ್ ಇದ್ರೆ ಅದೆಲ್ಲ ಕೇಳ್ಬೋದು. ಸೊ ನೋಡಿ, ಇದು ಓಪನ್ ಪಲ್ಲು. ನಿಮ್ಗೆ ಪ್ಲೀಟೆಡ್ ಪಲ್ಲು ಬೇಡ ಅಂದ್ರೆ ಈಗ ಓಪನ್ ಇರುತ್ತೆ, ನಾವು ಅದನ್ನ ಪ್ಲೀಟ್ ಮಾಡಿರಲ್ಲ. ನಿಮ್ಗೆ ಹೇಗ್ ಬೇಕು ಅದನ್ನ ನೀವೀಗ ಡ್ರೇಪ್ ಮಾಡಬಹುದು. ಸ್ಮಾಲ್ ಪ್ಲೀಟ್ಸ್ ಬೇಕಾ, ಸಿಂಗಲ್ ಪ್ಲೀಟ್ಸ್ ಬೇಕು, ಎರಡು ತರ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಬೋದು. ಮ್ಯಾಮ್ ನಾನು ನೋಡ್ತಾ ಇದ್ದೆ ಎಷ್ಟೊಂದು ಡಿಸೈನರ್ ಡ್ರೆಸ್ಸಸ್ ಗಳು ಅವೈಲೇಬಲ್ ಇದೆ. ಸೊ ಈ ತರದ್ದು ಸ್ಟಿಚ್ ಮಾಡ್ತೀರಾ ಹೇಗೆ? ಹೌದು, ಇದೆಲ್ಲ ನಮ್ ಕಸ್ಟಮೈಸ್ಡ್ನೆ. ಇದು ಡಿಸೈನರ್ ಕ್ರಾಪ್ ಟಾಪ್. ಸೊ ಫ್ರಂಟ್ ಅಲ್ಲಿ ಪ್ಲೀಟ್ಸ್ ಫ್ಯಾಬ್ರಿಕ್, 1 shoulder ಅಂತ ಹೇಳ್ತೀವಿ, 1 shoulder and 1 sleeves. ಸೊ ಇದೆಲ್ಲ ನಾವು ಕಸ್ಟಮೈಸ್ ಮಾಡಿರೋದು. ಈ ತರದೆಲ್ಲ ರೆಡಿ ಮಾಡ್ಕೊಡ್ತೀವಿ. ವೆಸ್ಟರ್ನ್ ಕ್ರಾಪ್ ಟಾಪ್ಸ್ ಎಲ್ಲ. ಮ್ಯಾಮ್ ಇವಾಗ ಫ್ಯಾಬ್ರಿಕ್ಸ್ ಅವ್ರ ತರಕ್ ಆಗ್ಲಿ ಅಂದ್ರೆ ನೀವೇ ಸಜೆಷನ್ ಮಾಡಿ ಅಥವಾ ನಿಮ್ಮ ಹತ್ರ ಫ್ಯಾಬ್ರಿಕ್ಸ್ ಏನಾದ್ರು ಇದೆಯಾ ಹೇಗೆ? ಆಕ್ಚುಲಿ ಫ್ಯಾಬ್ರಿಕ್ಸ್ ಮಾಡ್ತಾ ಇದ್ವಿ. ಇವಾಗ ನನಗೆ ಸ್ವಲ್ಪ ಮಗು ಇದೆ ಚಿಕ್ಕದು, ಅದಕ್ಕೆ ಈಗ 1 year ಸ್ಟಾಪ್ ಮಾಡಿದೀವಿ. ಮತ್ತೆ ಫ್ಯಾಬ್ರಿಕ್ ಏನ್ ತಗೊಂಡ್ ಕೊಟ್ರೆ ಖಂಡಿತ ಮಾಡ್ಕೊಡ್ತೀವಿ. ಬೇಕಾದ್ರೆ ಸಜೆಷನ್ ಕೊಡ್ತೀನಿ, ಯಾವ ಪ್ಲೇಸ್ ಅಲ್ಲಿ ಸಿಗ್ಬೋದು, ಎಲ್ಲಿ ಸಿಗ್ಬೋದು, ಯಾವ ತರ ಫ್ಯಾಬ್ರಿಕ್ ಸೂಟ್ ಆಗುತ್ತೆ. ನೀವು ಯಾವ ಡ್ರೆಸ್ ನ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತ ನನಗೆ ಹೇಳಿದ್ರೆ ಅದಕ್ಕೆ ಸೂಟ್ ಆಗೋ ಫ್ಯಾಬ್ರಿಕ್ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಅವ್ರು ಪರ್ಚೇಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಇದು ಒಂದು ಡಿಸೈನರ್ ಫ್ರಾಕ್ ಗೌನ್. ಗೌನ್ ಹೌದು, ಇದು ಒಂದು ಡಿಸೈನರ್ ಗೌನ್ ಕಂಪ್ಲೀಟ್ಲಿ ಕಸ್ಟಮೈಸ್ ಮಾಡಿರೋದು. ಇದು ಇಂಪೋರ್ಟೆಡ್ ಫ್ಯಾಬ್ರಿಕ್. ನಾವ್ ಆಕ್ಚುಲಿ ಹೌದು ಆರ್ಡರ್ ಕೊಟ್ಟು ತರಿಸಿದ್ವಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದು. ಇವನ್ ಪಾರ್ಟಿ ವೇರ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ, ರಿಸೆಪ್ಷನ್ ಗೆ. ನಮ್ದು ಈ ಡಿಸೈನ್ ತುಂಬಾ ಕಸ್ಟಮರ್ಸ್ ಗೆ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿದೀವಿ. ತುಂಬಾ ಯೂನಿಕ್ ಆಗಿದೆ. ಶೋಲ್ಡರ್ ಹಾಫ್ ಶೋಲ್ಡರ್ ಡಿಸೈನ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ, ರಿಚ್ ಲುಕ್ ಕೊಡುತ್ತೆ ನಿಮ್ಗೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಡಿಸೈನರ್ ವಿಯರ್ ನೋಡ್ತಾ ಇದ್ವಿ ನಾವು. ಇದು ವೆಸ್ಟರ್ನ್, ಇದು ಕಂಪ್ಲೀಟ್ಲಿ ವೆಸ್ಟರ್ನ್ ಕ್ರಾಪ್ ಟಾಪ್. ಅಂಡ್ ಇದು ಕೆಳಗಡೆದು ಲೆಹಂಗಾ ತರ ಇದೆಯಲ್ಲ, ಇದು ಯಾವ್ದು ಮ್ಯಾಮ್? ಇದು ವೆಸ್ಟರ್ನ್ ಲೆಹಂಗಾ. ನಿಮ್ಗೆ ಇದು 3 layers ಬರುತ್ತೆ, ಬಟ್ ವಿಸಿಬಲ್ ಅದು 3 layers ತರ ಕಾಣಿಸುತ್ತೆ. ಬಟ್ ಇದು ಸಿಂಗಲ್ ಪೀಸ್ ಅಲ್ಲಿ ಮಾಡಿರೋದು, ಸಿಂಗಲ್ ನೆಟ್ ನ ಯೂಸ್ ಮಾಡಿರೋದು. ಇದು ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ತುಂಬಾ ಯೂನಿಕ್ ಆಗಿರುತ್ತೆ. ನಾವು ಆಕ್ಚುಲಿ ನಾವು ತುಂಬಾ ಎಕ್ಸ್ಪರ್ಟ್ ಇನ್ ವೆಸ್ಟರ್ನ್ ಕ್ರಾಪ್ ಟಾಪ್ಸ್ ಅಂಡ್ ಲೆಹಂಗಾಸ್ ಎಲ್ಲ ಮಾಡ್ತೀವಿ. ಅಂಡ್ ಸೀರೆಗಳ ಕುಚ್ ವರ್ಕ್ ನೋಡ್ತಾ ಇದ್ರೆ ಯೂನಿಕ್ ಡಿಸೈನ್ಸ್ ಇದೆ ನಿಮ್ಮ ಹತ್ರ. ಸೊ ಸೀರೆ ಕುಚ್ ವರ್ಕ್ ಬಗ್ಗೆ ಹೇಳಾಯ್ತು ಅಂದ್ರೆ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಡಿಸೈನರ್ ಟ್ಯಾಸಲ್ಸ್ ನಾವು ಯೂಸ್ ಮಾಡೋದು ಸ್ಯಾರೀಸ್ ಗೆ. ಬ್ರೈಡಲ್ ಹೆವಿ ಸ್ಯಾರೀಸ್ ಬರುತ್ತಲ್ವಾ ನೋಡಿ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಗೆ ಮಾಡ್ತೀವಲ್ವಾ, ಸೇಮ್ ಅದೇ ವರ್ಕ್ ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಫ್ರೇಮ್ ಗೆ ಫಿಕ್ಸ್ ಮಾಡಿರುವಂತದ್ದು. ಸ್ವಲ್ಪ ಯೂನಿಕ್ ಆಗಿ ಬರುತ್ತೆ. ಇನ್ನ ಇವಾಗ ನೀವು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಇವಾಗ ಯೂನಿಕ್ ಆಗಿ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಇದು ನೋಡಿ ಇದು ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ನಲ್ಲಿ ಮಾಡಿರೋ ಟ್ಯಾಸಲ್ಸ್, ಡಿಸೈನರ್ ಟ್ಯಾಸಲ್ಸ್. ಸ್ಯಾರಿ ಕಲರ್ ಕಾಂಬಿನೇಷನ್ ಗೆ ಸೂಟ್ ಆಗೋ ತರ. ಹೌದು, ಎಲ್ಲ ಇವಾಗ 3 ಕಲರ್ ಅಲ್ಲಿ ಬರ್ತಾ ಇದೆ ಮೈಸೂರ್ ಸಿಲ್ಕ್. ನೋಡಿ ಇದೆಲ್ಲ ಹೌದು, ಇದು 3D ಮೈಸೂರ್ ಸಿಲ್ಕ್ ಸ್ಯಾರೀಸ್. ಸೊ ಇದಕ್ಕೆ ಸೂಟ್ ಆಗುವಂತ 3 ಕಲರ್ಸ್. ಇದೆಲ್ಲ ಯೂನಿಕ್ ಡಿಸೈನ್ಸ್, ಬಾಲ್ಸ್ ಬರುತ್ತೆ. ಹೌದು, ಇದೆಲ್ಲ ನಿಮ್ಗೆ ಡಿಸೈನರ್ ಟ್ಯಾಸಲ್ಸ್.
ಈ ಟೈಪ್ ಅಲ್ಲಿ. ಅಂಡ್ ಇವಾಗ ಬ್ಲೌಸಸ್ ನ ಏನ್ ಮಾಡ್ತಾರೆ, ಸ್ವಲ್ಪ ಯೂನಿಕ್ ಆಗಿರ್ಲಿ, ವೆಸ್ಟರ್ನ್ ಆಗಿರ್ಲಿ ಅಂತ ಬ್ಲೌಸ್ ಗೆ ನೆಟ್ ಹಾಕಿ ಯೂಸ್ ಮಾಡ್ತೀವಲ್ವಾ. ಸೊ ಬ್ಲೌಸ್ ಮ್ಯಾಚ್ ಆಗೋ ತರ ಟ್ಯಾಸಲ್ಸ್ ಎಲ್ಲೂ ಕುಚ್ನ ಹಾಗೆ ಮಾಡ್ತಾ ಇದೀವಿ, ಸೇಮ್ ಯೂಸ್ ಮಾಡಿ. ಓಕೆ. ಸೊ ಇಲ್ಲಿ ಕೇವಲ ಬ್ರೈಡಲ್ ಬ್ಲೌಸ್ ಅಷ್ಟೇ ಅಲ್ಲ, ಬ್ರೈಡಲ್ ಸೀರೆಗಳಾಗಿರ್ಲಿ ಅಥವಾ ನಿಮ್ಮ ಹತ್ರ ಇರೋ ಯಾವುದೇ ರೀತಿಯ ಸೀರೆಗಳಿಗೂ ಕುಚ್ ವರ್ಕ್ ಮಾಡಬೇಕು ಅಂದ್ರೆ ಯೂನಿಕ್ ಡಿಸೈನ್ಸ್ ಗಳು ಹತ್ರ ಅವೈಲೇಬಲ್ ಇದೆ. ನೀವು ಸಹ ಶಾಪ್ ವಿಸಿಟ್ ಮಾಡಿ ಅಂಡ್ ಡಿಸೈನ್ಸ್ ನಿಮ್ಮ ಹತ್ರ ಏನಾದ್ರು ಇದ್ರೆ ಅದನ್ನ ತೋರಿಸಬಹುದು, ಇಲ್ಲ ಅಂದ್ರೆ ಅವರೇ ನಿಮ್ಮಷ್ಟು ಡಿಸೈನ್ಸ್ ಸಜೆಷನ್ ಮಾಡ್ತಾರೆ. ಸೊ ಅದ್ರ ಮೇಲ್ಗಡೆ ನೀವು ಸೀರೆಗಳು ಕುಚ್ಚಾಗ್ಲಿ ಅಥವಾ ಬ್ಲೌಸಸ್ ಗಳಾಗಿರ್ಲಿ ಅಥವಾ ಬ್ರೈಡಲ್ ಲೆಹಂಗಾಸ್ ಆಗಿರ್ಲಿ ಸ್ಟಿಚ್ ಮಾಡಿಸ್ಕೋಬಹುದು. ಹೌದು ಮ್ಯಾಮ್, ಇವಾಗ ಇದೊಂದು ತುಂಬಾ ನಾವೆಲ್ಲ ಮೂವೀಸ್ ಅಲ್ಲಿ ನೋಡಿರ್ತೀವಿ ಈ ತರ, ಅಥವಾ ಫ್ಯಾಷನ್ ವಾಕ್ ಗೋಸ್ಕರ ಯೂಸ್ ಮಾಡ್ತಿರ್ತಾರೆ ಟೀಲ್ ಗೌನ್ಸ್. ಸೊ ಆ ತರ ಸ್ಟಿಚ್ ಮಾಡೋದಾದ್ರೆ ಇದೊಂದು ಮಾಡೆಲ್ ನೋಡ್ತಾ ಇದ್ದೆ. ಸೊ ಇದ್ರ ಬಗ್ಗೆ ಹೇಳಿದ್ರೆ ಯಾವ ತರ ಡಿಸೈನ್ ಇದೆ? ಇದರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ. ಇದು ಅಷ್ಟೇ ಒನ್ ಶೋಲ್ಡರ್ ವಿತ್ ಫ್ಲವರ್ ಪ್ಯಾಟರ್ನ್ ಕೊಟ್ಟಿದೀವಿ ಶೋಲ್ಡರ್ ಅಲ್ಲಿ. ಇದು ಸಾಮಾನ್ಯ ಪ್ರೀ ವೆಡ್ಡಿಂಗ್ ಶೂಟ್, ಫ್ಯಾಷನ್ ಶೋಗೆ ನಮ್ಮಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಈ ತರ ಪ್ಯಾಟರ್ನ್ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ರೆಂಟಲ್ ಆಗು ಪರ್ಚೇಸ್ ಮಾಡ್ತಾರೆ. ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ರೆಂಟಲ್ಗೂ ತಗೋಬಹುದು, ಬಟ್ ನಮ್ದು ವೆಡ್ಡಿಂಗ್ ಅಂದ್ರೆ ಒಂದು ಏನೋ ಸೆಂಟಿಮೆಂಟ್ ಇರುತ್ತಲ್ವಾ. ಸೊ ಓನ್ ಆಗಿ ಯೂಸ್ ಮಾಡೋರು ಮಾಡ್ತಾರೆ ಕಲರ್ ಕಾಂಬಿನೇಷನ್ಗೆ. ಇದು ಫುಲ್ ಟೇಲ್ ಗೌನು, ಪ್ರೀ ವೆಡ್ಡಿಂಗ್ ಶೂಟ್, ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಲಾಂಗ್ ಬರುತ್ತೆ, ತುಂಬಾ ಯೂನಿಕ್ ಪ್ಯಾಟರ್ನ್ ಇದು. ಅಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೂ ಹೇಳ್ದಂಗೆ ತುಂಬಾ ಮಾಡಿಸಿರೋ ಡಿಸೈನ್ ಇದೆ. ಇದೆಲ್ಲ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಟೈಪ್ ಡಿಸೈನರ್. ಶೋಲ್ಡರ್ಸ್ ಆಗಿಲ್ಲ ಆ ತರದೆಲ್ಲ ಮೇಲ್ಗಡೆ ಫ್ಲವರ್ ನೋಡ್ತಾ ಇದ್ವಿ. ಪ್ಲೇನ್ ಬೇಕು ಅಂದ್ರೆ ಪ್ಲೇನ್ ಆಪ್ಷನ್ಸ್ ಇರುತ್ತೆ, ಡಿಸೈನ್ ಫ್ಲವರ್ ಬೇಕು ಅಂದ್ರೆ ಫ್ಲವರ್ ಆಡ್ ಮಾಡ್ಕೊಂಡು. ನಮ್ಮ ಹತ್ರನೂ ಇದೆ, ತುಂಬಾ ಕಲೆಕ್ಷನ್ಸ್ ಇಟ್ಟಿದೀವಿ, ಸ್ಯಾಂಪಲ್ ರೆಡಿ ಮಾಡಿ ಇಟ್ಟಿದೀವಿ ಡಿಸ್ಪ್ಲೇಗೋಸ್ಕರನೇ. ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಿ ನಮ್ ನೋಡ್ಬೋದು, ಅವ್ರು ಚೆಕ್ ಮಾಡಿನೇ ಮಾಡಿಸ್ಕೋಬಹುದು, ಕಸ್ಟಮೈಸ್ ಮಾಡಿಸ್ಕೋಬಹುದು. ಮ್ಯಾಮ್, ಇನ್ನು ಮತ್ತೆ ನಾವು ಬ್ರೈಡಲ್ ಸೆಕ್ಷನ್ ಗೆ ಬಂದ್ರೆ, ಸೊ ಬ್ರೈಡಲ್ ಲೆಹೆಂಗಾಸ್ ಎಲ್ಲ ಯಾವ ತರ ಬರುತ್ತೆ? ಇದು ಬ್ರೈಡಲ್ ಲೆಹಂಗಾ ಈ ತರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ನೀವು ತಗೊಂಡ್ ಬಂದು ಕೊಡ್ಬೋದು. ಆಕ್ಚುಲಿ ನಮ್ಮ ಹತ್ರ ಫ್ಯೂ ಕಲೆಕ್ಷನ್ಸ್ ಇದೆ, ಪರ್ಚೇಸ್ ಮಾಡಬಹುದು. ಇದು ಬ್ರೈಡಲ್ ಲೆಹಂಗಾಸ್, ಸ್ಟಿಚ್ ಆಗುತ್ತೆ. ಇದು ಸ್ಕರ್ಟ್ ಹೀಗೆ ಬರುತ್ತೆ ನೋಡಿ. ಓಕೆ, ಬ್ಲೌಸ್ ವಿತ್ ಬ್ಲೌಸ್. ಓಕೆ, ಇದು ವಿತ್ ವೇಲ್ ಯಾವ ತರ ಬರುತ್ತೆ ಅಥವಾ ಹಾಫ್ ಅಂಡ್ ಹಾಫ್ ತರ ಇದಿಷ್ಟೇ ಬರುತ್ತೆ? ಇಲ್ಲ, ಇದಕ್ಕೆ ವಿತ್ ದುಪಟ್ಟ ಬರುತ್ತೆ. ಒಂದ್ ಸೆಕೆಂಡ್ ತೋರಿಸ್ತೀನಿ. ದುಪಟ್ಟಾನ ಇದೆ, ಇದಕ್ಕೂ ಸೇಮ್ ಗ್ರ್ಯಾಂಡ್ ದುಪಟ್ಟ ಬರುತ್ತೆ. ಓಕೆ. ಸೊ ನೀವು ಎಂಗೇಜ್ಮೆಂಟ್ ಲುಕ್ ಗೆ ಏನಾದ್ರು ಲೆಹಂಗಾಸ್ ನೋಡ್ತಾ ಇದೆ, ಸೊ ಅದು ಆಪ್ಷನ್ ಹತ್ರ ಅವೈಲೇಬಲ್ ಇದೆ ಬ್ರೈಡಲ್ ಕಲೆಕ್ಷನ್ಸ್ ಅಲ್ಲಿ. ಇದು ಬ್ಲೌಸ್, ಇದು ಸ್ಕರ್ಟ್, ಸಾರಿ, ಓಕೆ, ಅಂಡ್ ದುಪಟ್ಟ. ಮ್ಯಾಮ್, ಇವಾಗ ಸ್ಟಿಚ್ ಮಾಡಿಸುವಂತ ಕಸ್ಟಮರ್ಸ್ ಗೆ ಏನ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ನೀವು? ನಮ್ಮಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮಲ್ಲಿ ಇಲ್ಲೇ ಟ್ರಯಲ್ ರೂಮ್ ಇದೆ. ಸೊ ನೀವು ಟ್ರಯಲ್ ರೂಮ್ ಇರೋದ್ರಿಂದ ಇಲ್ಲೇ ಟ್ರಯಲ್ ಮಾಡ್ಬೋದು. ಟ್ರಯಲ್ ಮಾಡಿ ನಿಮ್ಗೆ ಏನಾದ್ರೂ ಇನ್ ಕೇಸ್ ಲೂಸು ಟೈಟು ಏನೇ ಇದ್ರೂ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಆಗಿ ನಾವು ಲೂಸ್ ಟೈಟ್ ಏನೇ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ. 99% ನಮ್ದು ಏನು ಪ್ರಾಬ್ಲಮ್ಸ್ ಬರಲ್ಲ. ಬಂದ್ರೆ ಸ್ಮಾಲ್ ಲೂಸ್ ಟೈಟ್ ಇರುತ್ತೆ, ಅದನ್ನ ಇಲ್ಲೇ ಟ್ರಯಲ್ ಮಾಡಿ ತೋರಿಸಿದ್ರೆ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ. ಮತ್ತೆ ನೀವು ಟ್ರಯಲ್ ಮಾಡಿದ್ಮೇಲೆ ನಿಮ್ದು ಪ್ರೋಗ್ರಾಮ್ಗೆ ಹೋಗುವಾಗ ನಿಮ್ ಲುಕ್ ಹೇಗಿರುತ್ತೆ ಅನ್ನೋದಕ್ಕೊಂದು ಫೋಟೋ ಶೂಟ್ಗೆ ನಮ್ದೇ ಆದಂತ ಒಂದು ಸ್ಟುಡಿಯೋ ಅಂತ ರೆಡಿ ಮಾಡಿದೀವಿ. ಸೊ ನೀವು ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಫೋಟೋ ಶೂಟ್ ಮಾಡ್ಕೋಬಹುದು. ನಿಮ್ ಬರ್ಡೇ ಸೆಲೆಬ್ರೇಷನ್ ಇದೆ, ಇಲ್ಲ ಒಂದು ಅಕೇಶನ್ ಹೋಗ್ತೆ, ಬ್ಯಾಕ್ ಗ್ರೌಂಡ್ ಫೋಟೋಸ್ ಹೇಗ್ ಕಾಣಿಸುತ್ತೆ, ನಿಮ್ ಡ್ರೆಸ್ ಹೇಗ್ ಕಾಣಿಸುತ್ತೆ, ಫೋಟೋನಲ್ಲಿ ಹೇಗ್ ಬರುತ್ತೆ, ಲೈಟಿಂಗ್ಸ್ ಅಲ್ಲಿ ಹೇಗ್ ಬರುತ್ತೆ ಅನ್ನೋದಕ್ಕೆ ನೀವು ಇಲ್ಲಿ ಒಂದು ಫೋಟೋ ಶೂಟ್ ಮಾಡ್ಕೊಂಡು ರೆಡಿ ಆಗಿರೋ ಡ್ರೆಸ್ ತಗೊಂಡ್ ಹೋಗ್ಬೋದು. ಮುಂಚೆನೆ ಫೋಟೋ ತಗೊಂಡ್ ಹೋಗ್ಬೋದು. ಓಕೆ. ಆಕ್ಚುಲಿ ನಾವಿಲ್ಲಿ ಕಸ್ಟಮರ್ಸ್ ನ ಅಟೆಂಡ್ ಮಾಡ್ತೀವಿ. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಏನ್ ಡಿಸೈನ್ಸ್ ಬೇಕು, ಯಾವ ತರ ಬೇಕು ಅದನ್ನೆಲ್ಲ ನಾವು ಈ ತರ ಬುಕ್ ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಮೆನ್ಷನ್ ಮಾಡ್ಕೊಂಡು ಅವರಿಗೆ ಯಾವ ತರ ಬೇಕು ಅದನ್ನೆಲ್ಲ ರೈಟಿಂಗ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ತೀವಿ ವಿತ್ ಡಿಸೈನ್ಸ್. ಸೊ ಅದ್ರ ಬೇಸ್ ಮೇಲೆ ವರ್ಕ್ ಮಾಡ್ತೀನಿ. ವಿತ್ ಆರ್ಡರ್ಸ್ ಡೇಟು, ಡ್ಯೂ ಡೇಟು ತಗೊಂಡಿರ್ತೀವಿ. ಅವ್ರಿಗೆ ಯಾವ ಡೇಟಿಗೆ ಬೇಕು ಆ ಡೇಟಿಗೆ ರೆಡಿ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಮೆನ್ಷನ್ ಮಾಡ್ಕೊಳ್ತೀವಿ. ನಮ್ದು ಆರಿ ಎಂಬ್ರಾಯ್ಡ್ರಿ ವರ್ಕ್ ಇರ್ಬೋದು, ಆರ್ಡರ್ ತಗೊಳ್ಳೋದು, ಮತ್ತೆ ನಮ್ ಶೋರೂಮ್ ಎಲ್ಲ ಇಲ್ಲಿದೆ. ವರ್ಕ್ ಶಾಪ್ ನಮ್ದು ಮೇಲ್ಗಡೆ ಇದೆ, ಬೇರೆ ಕಡೆ ಇದೆ. ಸೊ ಅದನ್ನು ಒಂದ್ಸಲ ವಿಸಿಟ್ ಮಾಡೋಣ ಬನ್ನಿ, ತೋರಿಸ್ತೀನಿ. ಸೊ ಮೇಲ್ಗಡೆ ಅವ್ರದೆಲ್ಲ ಡ್ರೆಸಸ್ ರೆಡಿ ಆಗುತ್ತೆ, ಅದ್ರ ವರ್ಕಿಂಗ್ ಇಲ್ಲಿ ನಡೆಯುತ್ತೆ ಅಂಡ್ ಆಫೀಸ್ ಇಲ್ಲೇ ಇರೋದು. ಸೊ ಮೇಲ್ಗಡೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಮ್ಯಾಮ್, ನಾವು ಕೆಳಗಡೆ ಸ್ಟುಡಿಯೋ ನೋಡಿದ್ವಿ ನಿಮ್ದು ಅಂಡ್ ಬೋಟಿಕ್ ನೋಡಿದ್ವಿ. ಸೊ ಮೇಲ್ಗಡೆ ಇವಾಗ ನಮ್ಗೆ ಸ್ಟಿಚಿಂಗ್ ಏರಿಯಾ ಕರ್ಕೊಂಡ್ ಬಂದಿದ್ರೆ, ಸೊ ಇದ್ರ ಬಗ್ಗೆ ಹೇಳಿ. ಇದು ನಮ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಂದ್ರೆ ಇಲ್ಲೇ ನಮ್ದೆಲ್ಲ ಡ್ರೆಸ್ಸಸ್ ರೆಡಿ ಆಗೋದು. ಸೊ ಇಲ್ಲಿ ಕಟಿಂಗ್ ಆಗುತ್ತೆ, ಇದು ಕಟಿಂಗ್ ಟೇಬಲ್, ಇಲ್ಲಿ ಕಟಿಂಗ್ ಆಗುತ್ತೆ, ಇಲ್ಲಿ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ. ಬ್ಲೌಸಸ್, ಇದು ಬ್ಲೌಸ್ ರೆಡಿ ಆಗ್ತಾ ಇದೆ, ಪ್ಯಾಟರ್ನ್ ಬ್ಲೌಸಸ್ ವಿತ್ ಪೋಟ್ಲಿ ಪ್ಯಾಟರ್ನ್ಸ್. ಓಕೆ, ಹೀಗಿರುತ್ತೆ ನೋಡಿ. ಇದು ಸ್ಟಿಚಿಂಗ್ ಸೆಕ್ಷನ್. ಎಲ್ಲಾ ಡ್ರೆಸ್ಸಸ್ ಏನಿದೆ ಇಲ್ಲೇ ರೆಡಿ ಆಗೋದು. ಓಕೆ. ಕೆಳಗಡೆ ನಿಮ್ಗೆ ಸಾರಿ ವರ್ಕ್ ಕುಚ್ಚೆಲ್ಲ ರೆಡಿ ಆಗುತ್ತೆ, ಇಲ್ಲ ಡ್ರೆಸ್ ಸ್ಟಿಚ್ ಆಗುತ್ತೆ. ಹೌದು, ಇಲ್ಲಿ ಫಿನಿಶ್ ಆಗಿ ಕೆಳಗಡೆ ಬರುತ್ತೆ. ಸೊ ಕೆಳಗಡೆ ಐರನಿಂಗ್ ಆಗಿ ಪ್ಯಾಕಿಂಗ್ ಆಗುತ್ತೆ. ಟ್ರಯಲ್ ಎಲ್ಲ ಅಲ್ಲಿ. ಹಾ ಮ್ಯಾಮ್, ನಮಸ್ಕಾರ. ಹಲೋ, ನಮಸ್ಕಾರ ಮ್ಯಾಮ್. ಶ್ರುಸಾರ ಬೋಟಿಕ್ ನಿಮ್ಗೆ ಹೆಂಗ್ ಗೊತ್ತು? ನಾನು ಇಲ್ಲಿನ ಇದೇ ಏರಿಯಾದಲ್ಲಿರೋದು. ನಾನು ಟ್ರಯಲ್ ನೋಡಿ ಆಮೇಲೆ ನನಗೆ ಇಷ್ಟ ಆಯ್ತು, ನೆಕ್ಸ್ಟ್ ಬರ್ತಾ ಇದ್ದೀರಾ. ಸೊ ಎಷ್ಟು ಟೈಮ್ ಇಂದ ನೀವು ಒಂದು ಬೋಟಿಕ್ ವಿಸಿಟ್ ಮಾಡ್ತಾ ಇದ್ದೀರಾ, ಸ್ಟಿಚ್ ಮಾಡಿಸ್ತಾ ಇದ್ದೀರಾ ಇಲ್ಲಿ? 3 months ಇಂದ. 3 months ಇಂದ.
ಅಂಡ್ ಇವಾಗ ನಿಮ್ಗೊಂದು ಡ್ರೀಮ್ ಇದೇ ತರ ಬರ್ಬೇಕು ನನ್ನ ಡ್ರೆಸ್ ಅಥವಾ ಬ್ಲೌಸಸ್ ಅಂತ ಇರುತ್ತೆ, ಸೊ ಔಟ್ಪುಟ್ ನಿಮ್ಗೆ ಅದೇ ತರ ಬಂದಿದ್ಯಾ ಹೇಗೆ? ಶೋರ್ ಹಂಗೆ ಬಂದಿದ್ಯಾ? ಬೇರೆ ಬೋಟಿಗೆ ಕಂಪೇರ್ ಮಾಡಿದಾಗ ಇದಕ್ಕೆ ಕಂಪೇರ್ ಮಾಡಿದಾಗ ನಿಮ್ಗೆ ಪ್ರೈಸ್ ವೈಸ್ ಹೇಗೆ ಅನ್ಸುತ್ತೆ? ಅಫೋರ್ಡಬಲ್ ಅನ್ಸುತ್ತಾ ಹೇಗೆ? ಪ್ರೈಸ್ ಅಫೋರ್ಡಬಲ್ ಇದೆ, ವರ್ಕ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಕ್ವಾಲಿಟಿ ವರ್ಕ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ಯಾವ ತರ ಡಿಸೈನ್ಸ್ ನಲ್ಲಿ ಸ್ಟಿಚ್ ಮಾಡ್ಸಿದೀರಾ ಬಟ್ಟೆಗಳನ್ನ? ಬ್ರೈಡಲ್ ದೇ ಎಲ್ಲ ಮದ್ವೆ ಇದೆ ಮನೇಲಿ, ಮದ್ವೆ ಬ್ಲೌಸಸ್ ಸೆಲೆಕ್ಟ್ ಮಾಡಿ ಜಾಸ್ತಿ ಸ್ಟಿಚ್ ಮಾಡಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಯ್ ಮ್ಯಾಮ್. ಹಾಯ್. ಶುಸಾರ ಬೋಟಿಕ್ ನಿಮ್ಗೆ ಎಷ್ಟು ದಿನದಿಂದ ಪರಿಚಯ? ಬೇಸಿಕಲಿ ನಂಗೆ ಗೊತ್ತಿಲ್ಲ, ಲೈಕ್ ನಮ್ಮಮ್ಮ ಓದಿಸಿದ್ದಾರೆ, ಸೊ ಐ ಜಸ್ಟ್ ಕೇಮ್ ಹಿಯರ್ ಲೈಕ್ ಡಿಪೆಂಡಿಂಗ್ ಆನ್ ಹೌ. ಓಕೆ, ಅಂಡ್ ನಿಮ್ಗೆ ಯಾವ್ದಾದ್ರು ಡ್ರೆಸ್ ಸ್ಟಿಚ್ ಮಾಡ್ಸಿದಾರಾ? I am going to I've not done it yet, but I am going to do. ಓಕೆ, ಅಂದ್ರೆ ನಿಮ್ಮ ಅಮ್ಮನಿಂದ ಈ ಒಂದು ಸ್ಟುಡಿಯೋ ನಿಮ್ಗೆ ಪರಿಚಯ. ಓಕೆ, ಇವಾಗ ನೀವು ಸ್ಟಿಚ್ ಮಾಡ್ತಿರೋದಿಲ್ಲ ಯಾವ ತರ ಡಿಸೈನ್ಸ್ ಗಳು? ಬ್ರೈಡಲ್ ಅಥವಾ ಬ್ರೈಡಲ್? ಓಕೆ, ಸೊ ಬೇರೆಯವ್ರಿಗೆಲ್ಲ ಸಜೆಷನ್ ಮಾಡ್ತೀರಾ ಹೇಗೆ ಈ ಒಂದು ಸ್ಟುಡಿಯೋನ? ಬಿಕಾಸ್ ಎಷ್ಟೊಂದ್ ಜನ ಏನ್ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ ನಮ್ಗೆ ಬೆಸ್ಟ್ ಬೋಟಿಕ್ ಬೇಕು ಅಂತ. ಸೊ ನಿಮ್ ಪ್ರಕಾರ ಈ ಒಂದು ಬೋಟಿಕ್ ಬೆಸ್ಟ್ ಅನ್ಸುತ್ತೆ ಅಥವಾ ಕಸ್ಟಮರ್ಸ್ ಇಲ್ಲಿ ಬರೋದಕ್ಕೆ ಎಷ್ಟೋ ಜನ ಇಷ್ಟಪಡ್ಬೇಕು ಅಂತ ಇರ್ತಾರೆ ಅಥವಾ ಕ್ವಶನ್ಸ್ ಇರುತ್ತೆ, ನಿಮ್ ಪ್ರಕಾರ ಆಸ್ ಅ ಕಸ್ಟಮರ್ ಆಗಿ ಹಾನೆಸ್ಟ್ ಆಗಿ ಇಲ್ಲಿ ಬರ್ಬೇಕು ಅಂತಂದ್ರೆ ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡ್ತೀರಾ? Yeah, I think it's good. ಗುಡ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ನೀವು ಟೈಮ್ ನಾನು ಕೊಟ್ಟು ರಿವ್ಯೂ ಕೊಟ್ಟಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ಯಾವ ತರ ಡಿಸೈನ್ಸ್ ಇಲ್ಲಿ ರೆಡಿ ಆಗುತ್ತೆ ಅಂತ. ಅಂಡ್ ಆಲ್ಸೋ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಜಾಗ ನನ್ನ ಆಗ್ಲಿ ಹಿಡಿರೋ ಹಾಗೆ ಅಫೋರ್ಡಬಲ್ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಕೊಡ್ತಾರೆ, ಯೂನಿಕ್ ಡಿಸೈನ್ಸ್ ಗಳು ಇಲ್ಲಿ ಸಿಗುತ್ತೆ. ನಾನ್ ನಿಮ್ಗೆ ವಿಡಿಯೋದಲ್ಲಿ ಎಷ್ಟೇ ತೋರ್ಸಕ್ ಪ್ರಯತ್ನ ಪಟ್ಟರು ನಿಮ್ಗೆ ಇನ್ನೂ ಕ್ಲಾರಿಫೈ ಆಗಿರ್ಲಿಲ್ಲ ಅಂತಂದ್ರೆ ಶಾಪ್ಗೆ ವಿಸಿಟ್ ಮಾಡಿ ಅಂಡ್ ಯಾವ್ದೇ ರೀತಿ ನಿಮ್ಮ ಡ್ರೀಮ್ ಡ್ರೆಸ್ ನ ಇವನ್ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಮದ್ವೆ ಸೀಸನ್ ಇರೋದ್ರಿಂದ ಬ್ರೈಡಲ್ ಕಲೆಕ್ಷನ್ಸ್ಗೆ ಅಂತ ನೀವು ಒಂದು ಜಾಗ ಹೇಳಿ ಮಾಡ್ಸಿರೋ ಜಾಗ, ಸೊ ಆದಷ್ಟು ಬೇಗ ಒಂದು ಜಾಗ ವಿಸಿಟ್ ಮಾಡಿ ನಿಮ್ಮ ಡ್ರೀಮ್ ಡ್ರೆಸ್ ನ ನೀವು ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.